ಸ್ವಲ್ಪ ತಿಂಗಳ ಹಿಂದೆಯೇ ಹೂವಿನ ಗಿಡಗಳು, ಬೀಜಗಳು ಇದನ್ನೆಲ್ಲ ನೆಟ್ಟಿದೆ. ಅದರ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಕೆಲವೊಂದು ಸರ್ಪ್ರೈಸಸ್ ಕೂಡ ಇದೆ. ಸೊ ಫಸ್ಟ್ ನಿಮಗೆ ತೋರಿಸ್ತಾ ಇರೋದು ಪಾರಿಜಾತದ ಹೂವಿನ ಗಿಡ. ಹಳ್ಳಿಯಿಂದ ತಂದಿರೋದು ಪಾರಿಜಾತ ಹೂವಿನ ಬೀಜ ನೆಟ್ಟಿದೆ. ಎಲ್ಲ ಸಕ್ಸಸ್ ಆಗಲಿಲ್ಲ. ಈ ಒಂದು ಪಾಟಲ್ಲಿ ಮಾತ್ರ ಒಂದು ಸಣ್ಣ ಗಿಡ ಬಂದಿದೆ. ಗ್ರೋತ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ತುಂಬ ಹೆಲ್ದಿ ಪ್ಲಾಂಟ್ ಇದು. ದೊಡ್ಡದಾದಮೇಲೆ ಇದಕ್ಕೆ ಯಾವುದನ್ನ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ತೀವಿ. ಒಂದಷ್ಟು ದಿನ ಆದಮೇಲೆ ನೋಡಿ ಗ್ರೋತ್ ಹೇಗಿದೆ ಅಂತ. ಈ ಸಣ್ಣ ಪಾಟಲ್ಲೇ ಇದ್ರ ಗ್ರೋತ್ ಚೆನ್ನಾಗಿದೆ. ಆದಷ್ಟು ದಿನ ಈ ಪಾಟಲ್ಲೇ ಬಿಟ್ಟಿರ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಅನಿಸ್ದಾಗ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡಿದರೆ ಆಯಿತು. ಕನಕಾಂಬರ ಹೂವಿನ ಗಿಡ ನೆಟ್ಟಿದ್ವಿ. ಅದರೊಳಗೆ ಹೂ ಬಿಡೋಕ್ಕೆ ಶುರು ಆಗಿದೆ. ಜಾಸ್ತಿ ನೆಟ್ಟಿರಲಿಲ್ಲ, ಒಂದೆರಡು ಮಾತ್ರ ಹಾಕಿದ್ದು. ಸೊ ಇದು ಸದ್ಯಕ್ಕೆ ಇದೇ ಪಾಟಲ್ಲಿದೆ. ಒಂದಷ್ಟು ದಿನ ಆದಮೇಲೆ ಇದನ್ನು ಯಾವುದನ್ನ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ಸೀಡ್ಲಿಂಗ್ಸ್ ಹಾಕೋದಕ್ಕೆ ಈ ಸಣ್ಣ ಪಾಟೇ ಬೆಸ್ಟ್ ಅನಿಸುತ್ತೆ. ಇದಕ್ಕೆ ಬೇಕಾದರೆ ಸ್ವಲ್ಪ ಗೊಬ್ಬರ ಹಾಕಿದರೆ ಆಯಿತು. ಸದ್ಯಕ್ಕೆ ಮಳೆಗಾಲ ಇನ್ನೂ ಮುಗ್ದಿಲ್ಲ. ಸೊ ಈ ಪಾಟಲ್ಲೇ ಬಿಟ್ಟಿರ್ತೀನಿ. ಗ್ರೋತ್ ನೋಡೋಣ ಹೇಗಿರುತ್ತೆ ಅಂತ. ಇದ್ರ ಜೊತೆ ಸೀಡ್ಲಿಂಗ್ಸ್ ಎಲ್ಲ ಆ ಪಾಟಲ್ಲಿ ಹಾಗೆ ಉಳ್ಕೊಂಡಿದೆ. ಅದ್ರ ಗ್ರೋತ್ ಏನು ಅಷ್ಟು ಆಗಿಲ್ಲ. ಸೇವಂತಿ ಗಿಡನ ಜುಲೈ 12ನೇ ತಾರೀಕು ಫುಲ್ ಕಟ್ ಮಾಡಿದ್ದು. ನೋಡಿ ಸಣ್ಣ ಸಣ್ಣ ಕಡ್ಡಿ ಮಾತ್ರ ಉಳಿದಿದ್ದು. ಇದ್ರ ಗ್ರೋತ್ ಕೂಡ ತುಂಬ ಚೆನ್ನಾಗಾಯಿತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಗ್ರೋತ್ ಮಾತ್ರ ಸೂಪರ್ ಆಗಿದೆ. ಇವತ್ತು ತಾರೀಖು ಆಗಸ್ಟ್ 28ನೇ ತಾರೀಕು. 1.5 ತಿಂಗಳಾಗೋಗಿದೆ. ಈಗ ನೋಡಿ ಪಾಟ್ ತುಂಬ ಗಿಡ ಹೇಗೆ ಹರಡ್ಕೊಂಡಿದೆ ಅಂತ. ಎಲ್ಲ ಕಡೆ ಎಲ್ಲೇ ಚೆನ್ನಾಗಿ ತುಂಬ್ಕೊಂಡಿದೆ. ಇದ್ರ ಜೊತೆಗೇ ಇನ್ನೊಂದು ನಾನು ಕಟಿಂಗ್ ಮಾಡಿದ್ದೆ. ಇದಕ್ಕಿಂತ 15 ದಿವಸ ಮುಂಚೆ ಅನಿಸುತ್ತೆ. ಇದ್ರ ಗ್ರೋತು ತುಂಬ ಚೆನ್ನಾಗಾಗಿದೆ. ನೋಡಿ ಇದು ಲ್ಯಾಗಿ ಆಗೋಗಿದೆ. ಇದನ್ನು ಬೇಕಾದ್ರೆ ಕಟ್ ಮಾಡ್ಬೋದು. ಈ ಕಡ್ಡಿನ ಬೇರೆ ಕಡೆ ನೆಟ್ಟಿದ್ರೆ ಹೊಸ ಗಿಡ ಮಾಡ್ಬೋದು. ಬೇರೆ ಬೇರೆ ಪಾಟ್ಗಳಲ್ಲಿ ಇದ್ರ ಕಡ್ಡಿ ಎಲ್ಲ ಹಾಕಿ ಗಿಡ ಬೆಳೆಸಿದ್ದೀನಿ. ಇನ್ನು ಬೇರೆ ಕಟ್ಟಿಂಗ್ಸ್ ಎಲ್ಲ ಹಾಕಿದೆ. ಅದು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾಯಿದ್ದೀನಿ. ಜೂನ್ ತಿಂಗಳಲ್ಲಿ ತಂದಿರೋ ಅಂಥದ್ದು ಒಂದು ಹೂವಿನ ಬಳ್ಳಿ ನೆಟ್ಟಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಇದನ್ನ ಸ್ವಲ್ಪ ಇನ್ನೂ ಬೆಳವಣಿಗೆ ಆಗ್ತಿರಂಗೆ ದೊಡ್ಡ ಪಾಟ್ಗೆ ಹಾಕಿದರೆ ಚೆನ್ನಾಗಿರುತ್ತೆ. ನೆಲದಲ್ಲಿ ಹಾಕಿದರೆ ಇನ್ನೂ ಜಾಸ್ತಿ ದೊಡ್ಡದಾಗಿ ಬರುತ್ತೆ. ಎಲೆ ಎಲ್ಲ ತುಂಬ ದೊಡ್ಡದಾಗುತ್ತೆ. ಇದ್ರೊಳಗೆ ಬಿಟ್ಟಿರೋ ಅಂಥ ಕೆಂಪು ಹೂ ಕೂಡ ತುಂಬ ದೊಡ್ಡ ಸೈಜ್ದಾಗುತ್ತೆ. ಜೂನ್ 14ನೇ ತಾರೀಕು ಒಂದಷ್ಟು ಮಾವಿನ ಗಿಡ ಬೆಳೆಸೋಣ ಅಂತ ಈ ರೀತಿ ಸಣ್ಣ ಸಣ್ಣ ಕವರಲ್ಲಿ ಮಣ್ಣು ಮಿಕ್ಸ್ಚರೆಲ್ಲ ಹಾಕಿ ನೋಡಿ ಈ ಥರ ವಾಟೆ ಎಲ್ಲ ಹಾಕಿದ್ವಿ. ಮಾವಿನಣ್ಣು ಸೀಸನ್ ಅಲ್ವಾ, ಒಳ್ಳೆ ಮಾವಿನಣ್ಣು ತಿಂದಾಗ ಅದ್ರ ಬೀಜನ ನಾವು ಸೇವ್ ಮಾಡ್ಕೊಳ್ತಿದ್ದೋ ಈ ರೀತಿ ಹಾಕಿದ್ವಿ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಟ್ರೈ ಮಾಡಿದ್ವಿ. ಆ ಗಿಡ ತುಂಬಾ ಚೆನ್ನಾಗಿ ಬಂತು. ಇಲ್ಲಿ ನೋಡಿ ಇದೇ ಆ ಗಿಡ. ಕೋಕೋಪೀಟ್ ಎಲ್ಲ ಜಾಸ್ತಿ ಮಿಕ್ಸ್ ಮಾಡಿ ಅದರೊಳಗೆ ವಾಟೆ ಹಾಕಿದ್ವಿ. ಇದ್ರ ಗ್ರೋತ್ ತುಂಬ ಚೆನ್ನಾಗಿದೆ. ಇದರಿಂದ ಪ್ರೇರಿತ ಆಗಿ ಬೇರೆ ಕವರ್ಗಳಲ್ಲೆಲ್ಲ ಹಾಕಿ ಮಾಡಿದ್ವಿ. ಸ್ವಲ್ಪ ಮಣ್ಣು ಶಾರ್ಟೇಜ್ ಆಗಿತ್ತು. ಸೊ ಮುಂಚೆ ನಾವು ಹೂವಿನ ಗಿಡ ಹಾಕಿದ್ದು ಅದು ಬಂದಿರಲಿಲ್ವಲ್ಲ, ಆ ಮಣ್ಣು ಹಾಕಿದ್ವಿ. ಸ್ವಲ್ಪ ದಿನ ತುಂಬ ಮಳೆ ಹೋಯಿತು. ಆ ಮಳೆ ಹೋದ್ಮೇಲೆ ಅದರೊಳಗೆ ಹೊಸ ಹೂವಿನ ಗಿಡ ಎಲ್ಲ ಬೆಳ್ಕೋತು. ಇದೇ ಆ ಹೂವಿನ ಗಿಡ. ಇದೇ ಸರ್ಪ್ರೈಸ್ ಅಂತ ಹೇಳಿದ್ದು. ತುಂಬ ಖುಷಿಯಾಗೋಯಿತು. ಆವಾಗ ಬಿಡದೇ ಇರೋದು ಹೂವಿನ ಗಿಡ ಇವಾಗ ಬಂದಿದೆ ನೋಡಿ. 10 ದಿವಸ ಆಯಿತು ಇದು ಸಿಕ್ಕಿ. ಮೊಗ್ಗೆಲ್ಲ ಇತ್ತು. ಆ ವಿಡಿಯೋ ಡಿಲೀಟ್ ಆಗೋಯಿತು. ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಅಂತ. ತುಂಬ 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 ಖುಷಿಯಾಗೋಯಿತು. ಈ ಸೀಸನ್ನಲ್ಲೇ ಅನಿಸುತ್ತೆ ಈ ಹೂ ಬಿಡೋದು. ಸೀಸನ್ ಮುಗಿಯೋ ಟೈಮಲ್ಲಿ ಹಾಕಿದ್ವಿ ಅನಿಸುತ್ತೆ, ಅದಕ್ಕೆ ಬಂದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಅರಿಶಿನ ಬಣ್ಣ ತುಂಬ ಈಸಿಯಾಗಿ ಬರುತ್ತೆ. ನಮ್ಮ ಗಾರ್ಡನಲ್ಲಿ ಅಲ್ಲಲ್ಲೇ ಬಿಟ್ಟಿದೆ. ಬಟ್ ಈ ಥರ ಬ್ರೈಟ್ ಕಲರ್ ಇರೋ ಅಂಥ ಈ ಹೂಗಳು ತುಂಬ ಸುಂದರವಾಗಿದೆ. ಇನ್ನೂ ಎಷ್ಟೊಂದು ಮೊಗ್ಗೆಲ್ಲ ಇದೆ. ಇದನ್ನ ನಾವು ಸಪ್ರೇಟ್ ಮಾಡೋಕ್ಕೆ ಹೋಗಿಲ್ಲ. ಆ ಕವರಲ್ಲಿ ಹೇಗಿತ್ತು ಅದನ್ನು ಆ್ಯಸ್ ಇಟ್ ಈಸ್ ತಗೊಂಡು 2 ಪಾಟ್ಗಳಲ್ಲಿ ಹಾಕಿದ್ದೀವಿ. ಗ್ರೋತ್ ತುಂಬ ಚೆನ್ನಾಗಿದೆ. ದಿನ ಹೂವು ಅರಳುತ್ತೆ. ಸುಮಾರು ಹೂವಿನ ಗಿಡಗಳು ಬೀಜ ಹಾಕಿ ಬೆಳೆಸಿದ್ವಿ. ಇಲ್ಲಿ ನೋಡಿ ಸಣ್ಣ ಸಣ್ಣ ಕವರಲ್ಲೆಲ್ಲ ಹಾಕಿದ್ದೀವಿ. ಚೆಂಡು ಹೂದ ಗಿಡಗಳು, ಇನ್ನೂ ಬೇರೆ ಬೇರೆ ರೀತಿಯ ಎಷ್ಟೊಂದು ಥರ ಹೂಗಳಿದೆ. ಈ ಥರ ವೇಸ್ಟ್ ಕವರಲ್ಲಿ ಹಾಕಿದರೆ ಯಾವುದು ಪಾಟಿನ ಅವಶ್ಯಕತೆನೇ ಇರಲ್ಲ. ಸೊ ಅದನ್ನು ಬಿಸಾಡೋ ಬದಲು ನೋಡಿ ಈ ಥರ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಮಾವಿನ ಗಿಡ. ಎಲ್ಲ ನಾವು ಹಾಕಕ್ಕೆ ಹೋಗಲ್ಲ. ಒಂದಷ್ಟು ಹಾಕಿರ್ತೀವಿ. ಚೆನ್ನಾಗಿ ಬಂದಾಗ ಎಲ್ಲನ ಕೊಟ್ಟು ಬೇರೆ ಕಡೆ ಹಾಕಿಸ್ಬೋದು. ಗ್ರೋತ್ ಮಾತ್ರ ತುಂಬ ಚೆನ್ನಾಗಿದೆ. ಕೆಲವೊಂದು ಕಟ್ಟಿಂಗ್ಸ್ ಕೂಡ ಹಾಕಿದ್ದೀವಿ. ಅದ್ರ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ಇಂಥದ್ದೇ ಕಟ್ಟಿಂಗ್ ಹಾಕ್ತೀವಿ, ಇದೇ ಬೀಜ ಹಾಕ್ತೀವಿ ಅಂತಾರ ಅಲ್ಲ. ಯಾವುದು ಅವೈಲೇಬಲ್ ಇರುತ್ತೆ. ಈಗ ನೀವು ರೋಡಲ್ಲಿ ಹೋಗ್ತಾಯಿದ್ದೀರಾ, ಅಲ್ಲಿ ಸ್ವಲ್ಪ ಕಲೆಕ್ಟ್ ಮಾಡ್ಬೋದು. ಅಥವಾ ಬೇರೆಯವ್ರ ಹತ್ರ ಸಿಕ್ಕಿದ್ರೆ ಅಲ್ಲಿಂದ ನಾವು ತೊಗೋಬೋದು. ಸೊ ಆ ಥರ ಎಲ್ಲ ಸೇರಿಸಿ ನಾವು ಒಂದಷ್ಟು ಕವರಲ್ಲಿ ಗಿಡಗಳು ಬೆಳೆಸಿದ್ದೀವಿ. ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಸಾಕಷ್ಟು ಬೀಜಗಳು ನಮ್ಮ ಹತ್ರನೇ ಇರುತ್ತೆ. ನಾವು ಹಾಕಿರೋ ಗಿಡದಲ್ಲಿ ಬಿಟ್ಟಿರೋ ಅಂಥ ಹೂಗಳನ್ನ, ಒಳ್ಳೆ ಹೂಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಆದರೆ ಬೀಜನ ಒಣಗಿಸಿಟ್ಟಿರ್ತೀವಿ. ಅದನ್ನೆಲ್ಲ ಈ ರೀತಿ ಸಣ್ಣ ಸಣ್ಣ ಡಬ್ಬಿಗಳಲ್ಲಿ ಮಣ್ಣೆಲ್ಲ ತುಂಬಿ
ಇದ್ರೊಳಗೆ ಏನೂ ಇಲ್ಲ, ಸ್ವಲ್ಪ ಕಿಚನ್ ವೇಸ್ಟ್, ಸ್ವಲ್ಪ ಕೋಕೋಪೀಟ್, ಮಣ್ಣು ಇಷ್ಟೇ ಮಿಕ್ಸ್ ಮಾಡಿ ಹಾಕೋದು. ನೀರು ಚೆನ್ನಾಗಿ ಹಾಕಬೇಕು. ಸೊ ಇದರೊಳಗೆ ಹೊಸ ಗಿಡ ಎಲ್ಲ ಬಂದಾಗ ಅದನ್ನು ಬೇರೆ ಬೇರೆ ಪಾಟ್ಗೆಲ್ಲ ಶಿಫ್ಟ್ ಮಾಡಿ ಈ ಥರ ಹಾಕ್ಕೊಳ್ತೀವಿ. ಸೊ ಇದನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆರಳಲ್ಲಿ ಇಡಬೇಕು, ಡೈರೆಕ್ಟಾಗಿ ಬಿಸಿಲಿಗೆ ಹಾಕಕ್ಕೆ ಹೋಗಬಾರ್ದು. ನೋಡಿ ಇಲ್ಲಿ ಅಸಿಟಿನ್ ಕವರಲ್ಲಿ ಇದ್ರೊಳಗೂ ಮಾವಿನ ಗಿಡ ಬೆಳೆಸಿದ್ದೀವಿ, ಚೆನ್ನಾಗಿ ಬರ್ತಾಯಿದೆ. ಇದ್ರೊಳಗೆ ಬಿಟ್ಟಿರೋ ಅಂಥ ಎಲ್ಲ ಹೂ ಒಣಗಿದ ಮೇಲೆ ನೋಡಿ ಇದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೂ ಚೆನ್ನಾಗಿ ಒಣಗಿಸಿಟ್ಟಿರ್ತೀನಿ. ಮತ್ತು ಇದನ್ನು ಬೇರೆ ಬೇರೆ ಪಾಟ್ಗಳಲ್ಲಿ ಹಾಕಿ ಹೊಸ ಗಿಡಗಳನ್ನ ರೆಡಿ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.